ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇವತ್ತು 77ನೇ ಗಣರಾಜ್ಯೋತ್ಸವ ಸಂಭ್ರಮ. ನಾಡಿನ ಸಮಸ್ತ ವೀಕ್ಷಕರಿಗೆ ರಿಪಬ್ಲಿಕ್ ಕನ್ನಡದ ಪರವಾಗಿ ಗಣರಾಜ್ಯೋತ್ಸವ ಸಂಭ್ರಮದ ಶುಭಾಶಯಗಳು. ಈ ಬುಲೆಟಿನ್ನಲ್ಲಿ ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಸುದ್ದಿಗಳನ್ನ ನೋಡ್ತಾ ಹೋಗೋಣ. ರಾಷ್ಟ್ರ ರಾಜಧಾನಿಯಲ್ಲಿ ಕೂಡ ಗಣರಾಜ್ಯೋತ್ಸವದ ಸಂಭ್ರಮ ಮೇಳೈಸಿದೆ. 77ನೇ ಗಣರಾಜ್ಯೋತ್ಸವಕ್ಕೆ ಭರ್ಜರಿ ಸಿದ್ದತೆಗಳು ನಡೆದಿವೆ. ಧ್ವಜಾರೋಹಣವನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನೆರವೇರಿಸಲಿದ್ದಾರೆ. ಹಾಗೆಯೇ ಕರ್ತವ್ಯ ಪಥದಲ್ಲಿ ಆಕರ್ಷಕ ಪರೇಡ್ ಕೂಡ ನಡೆಯಲಿದೆ. ರೈಸಿನಾ ಹಿಲ್ಸ್ನಿಂದ ಕೆಂಪುಕೋಟೆಯವರೆಗೆ ಈ ಒಂದು ಕರ್ತವ್ಯ ಪಥ ಇರತಕ್ಕಂಥದ್ದು. ಇದರಲ್ಲಿ ಮೆರವಣಿಗೆ ಹೋಗುತ್ತೆ. ಆ ಮೆರವಣಿಗೆಯಲ್ಲಿ ವಿವಿಧ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಇರುತ್ತೆ. ಮುಖ್ಯ ಅತಿಥಿಗಳಾಗಿ ಈ ಸಾರಿ ರಿಪಬ್ಲಿಕ್ ಡೇಗೆ ಯುರೋಪಿಯನ್ ಕಮಿಷನ್ ಅಧ್ಯಕ್ಷ, ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಭಾಗಿಯಾಗ್ತಾರೆ. ಯುರೋಪಿಯನ್ ಕಮಿಷನ್ ಅಧ್ಯಕ್ಷರಾದ ಉರ್ಸುಲಾ ವಾನ್ ಡೆರ್ ಲೆಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷರಾದ ಆಂಟೋನಿಯೋ ಕೋಸ್ಟಾ ಪಾಲ್ಗೊಳ್ಳಲಿದ್ದಾರೆ. ಈ ಸಾರಿ ಗಣರಾಜ್ಯೋತ್ಸವ ಆಚರಣೆ ಯಾವ ರೀತಿಯಲ್ಲಿರುತ್ತೆ, ಗಣರಾಜ್ಯೋತ್ಸವದ ಸಂಭ್ರಮ ಯಾವ ರೀತಿಯಲ್ಲಿರುತ್ತೆ, ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ದೇಶದಾದ್ಯಂತ ಜನ ಕಾಯ್ತಾ ಇದ್ದಾರೆ. ಪಥಸಂಚಲನದ ತಯಾರಿಯನ್ನ ನೋಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ತಯಾರಿಗಳು ನಡೀತಾ ಇದ್ದಾವೆ ಅಂತ ಇದೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಪಥಸಂಚಲನ ಆರಂಭ ಆಗತ್ತೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಧ್ವಜಾರೋಹಣವನ್ನು ಕೂಡ ಮಾಡಲಿದ್ದಾರೆ. ಹಾಗೆಯೇ ಪ್ರಧಾನಿಗಳು ಕೂಡ ದೇಶವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಅನೇಕ ವಿವಿಧ ಆಕರ್ಷಕ ಸ್ತಬ್ಧ ಚಿತ್ರಗಳು ಇರ್ತವೆ. ಇಡೀ ಗಣರಾಜ್ಯೋತ್ಸವದ ಸಂಭ್ರಮ ನವದೆಹಲಿಯಲ್ಲಿ ಮೇಳೈಸಿದೆ. ಇಡೀ ಪ್ರಪಂಚದ ಮನಸೂರೆಗೊಳ್ಳುವಂತಹ ಅತ್ಯಾಕರ್ಷಕ ಪಥಸಂಚಲನ ದೆಹಲಿಯಲ್ಲಿ ಇವತ್ತು ನಡೆಯುತ್ತೆ. ನಮ್ಮ ಸೇನಾ ಶಕ್ತಿಯ ಅನಾವರಣ ದೆಹಲಿಯಲ್ಲಿ ಆಗತ್ತೆ. ಅದೇ ರೀತಿ ವೀಕ್ಷಕರೇ, ಕರ್ನಾಟಕದಲ್ಲೂ ಕೂಡ ಗಣರಾಜ್ಯೋತ್ಸವ ಸಂಭ್ರಮ ಮೇಳೈಸಿದೆ. ಕರ್ನಾಟಕದಲ್ಲೂ ಕೂಡ ಸಿದ್ದತೆಗಳು ಆಗ್ತಾ ಇದ್ದಾವೆ. ಎಲ್ಲಾ ಕಡೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಪೊಲೀಸರು ಬಿಗಿ ಭದ್ರತೆ ಏರ್ಪಡಿಸಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಂತೂ ಒಂದು ತಿಂಗಳಿಂದಾನೇ ಬಹಳ ಸ್ಟ್ರಿಕ್ಟ್ ಆದ ಸೆಕ್ಯೂರಿಟಿ ಟೈಟ್ನಿಂಗ್ ಆಗಿರುತ್ತೆ. ಎಲ್ಲಾ ಕಡೆ ಪರಿಶೀಲನೆ ನಡೀತಾ ಇರುತ್ತೆ. ಈ ಸಾರಿ ನಿಮಗೆ ಗೊತ್ತಿದೆ, ಕಳೆದ ಕೆಲವು ದಿನಗಳ ಹಿಂದೆ ನಡೆದಿರತಕ್ಕಂಥ ಭಯೋತ್ಪಾದಕ ಕೃತ್ಯ, ಉಗ್ರ ಕೃತ್ಯಗಳು ಇರಬಹುದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅತ್ಯಂತ ಜಾಗೃತವಾಗಿದ್ದಾರೆ ಪೊಲೀಸರು. ದೊಡ್ಡ ಪ್ರಮಾಣದಲ್ಲಿ ಭದ್ರತೆಗಳನ್ನು ಏರ್ಪಡಿಸಲಾಗಿದೆ. 77ನೇ ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ನವದೆಹಲಿ ಸರ್ವಸನ್ನದ್ದಗೊಂಡಿದೆ. ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇವತ್ತು 77ನೇ ಗಣರಾಜ್ಯೋತ್ಸವ ಸಂಭ್ರಮ. ನಾಡಿನ ಸಮಸ್ತ ವೀಕ್ಷಕರಿಗೆ ರಿಪಬ್ಲಿಕ್ ಕನ್ನಡದ ಪರವಾಗಿ ಗಣರಾಜ್ಯೋತ್ಸವ ಸಂಭ್ರಮದ ಶುಭಾಶಯಗಳು. ಈ ಬುಲೆಟಿನ್ನಲ್ಲಿ ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಸುದ್ದಿಗಳನ್ನ ನೋಡ್ತಾ ಹೋಗೋಣ. ರಾಷ್ಟ್ರ ರಾಜಧಾನಿಯಲ್ಲಿ ಕೂಡ ಗಣರಾಜ್ಯೋತ್ಸವದ ಸಂಭ್ರಮ ಮೇಳೈಸಿದೆ. 77ನೇ ಗಣರಾಜ್ಯೋತ್ಸವಕ್ಕೆ ಭರ್ಜರಿ ಸಿದ್ದತೆಗಳು ನಡೆದಿವೆ. ಧ್ವಜಾರೋಹಣವನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನೆರವೇರಿಸಲಿದ್ದಾರೆ. ಹಾಗೆಯೇ ಕರ್ತವ್ಯ ಪಥದಲ್ಲಿ ಆಕರ್ಷಕ ಪರೇಡ್ ಕೂಡ ನಡೆಯಲಿದೆ. ರೈಸಿನಾ ಹಿಲ್ಸ್ನಿಂದ ಕೆಂಪುಕೋಟೆಯವರೆಗೆ ಈ ಒಂದು ಕರ್ತವ್ಯ ಪಥ ಇರತಕ್ಕಂಥದ್ದು. ಇದರಲ್ಲಿ ಮೆರವಣಿಗೆ ಹೋಗುತ್ತೆ. ಆ ಮೆರವಣಿಗೆಯಲ್ಲಿ ವಿವಿಧ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಇರುತ್ತೆ. ಮುಖ್ಯ ಅತಿಥಿಗಳಾಗಿ ಈ ಸಾರಿ ರಿಪಬ್ಲಿಕ್ ಡೇಗೆ ಯುರೋಪಿಯನ್ ಕಮಿಷನ್ ಅಧ್ಯಕ್ಷ, ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಭಾಗಿಯಾಗ್ತಾರೆ. ಯುರೋಪಿಯನ್ ಕಮಿಷನ್ ಅಧ್ಯಕ್ಷರಾದ ಉರ್ಸುಲಾ ವಾನ್ ಡೆರ್ ಲೆಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷರಾದ ಆಂಟೋನಿಯೋ ಕೋಸ್ಟಾ ಪಾಲ್ಗೊಳ್ಳಲಿದ್ದಾರೆ. ಈ ಸಾರಿ ಗಣರಾಜ್ಯೋತ್ಸವ ಆಚರಣೆ ಯಾವ ರೀತಿಯಲ್ಲಿರುತ್ತೆ, ಗಣರಾಜ್ಯೋತ್ಸವದ ಸಂಭ್ರಮ ಯಾವ ರೀತಿಯಲ್ಲಿರುತ್ತೆ, ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ದೇಶದಾದ್ಯಂತ ಜನ ಕಾಯ್ತಾ ಇದ್ದಾರೆ. ಪಥಸಂಚಲನದ ತಯಾರಿಯನ್ನ ನೋಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ತಯಾರಿಗಳು ನಡೀತಾ ಇದ್ದಾವೆ ಅಂತ ಇದೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಪಥಸಂಚಲನ ಆರಂಭ ಆಗತ್ತೆ.
ರಾಷ್ಟ್ರಪತಿ ದ್ರೌಪದಿ ಮುರ್ಮು ಧ್ವಜಾರೋಹಣವನ್ನು ಕೂಡ ಮಾಡಲಿದ್ದಾರೆ. ಹಾಗೆಯೇ ಪ್ರಧಾನಿಗಳು ಕೂಡ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅನೇಕ ವಿವಿಧ ಆಕರ್ಷಕ ಸ್ತಬ್ಧ ಚಿತ್ರಗಳು ಇರುತ್ತವೆ. ಇಡೀ ಗಣರಾಜ್ಯೋತ್ಸವದ ಸಂಭ್ರಮ ನವದೆಹಲಿಯಲ್ಲಿ ಮೇಳೈಸಿದೆ. ಇಡೀ ಪ್ರಪಂಚದ ಮನಸೂರೆಗೊಳ್ಳುವಂತಹ ಅತ್ಯಾಕರ್ಷಕ ಪಥ ಸಂಚಲನ ದೆಹಲಿಯಲ್ಲಿ ಇವತ್ತು ನಡೆಯುತ್ತೆ. ನಮ್ಮ ಸೇನಾ ಶಕ್ತಿಯ ಅನಾವರಣ ದೆಹಲಿಯಲ್ಲಿ ಆಗತ್ತೆ. ಅದೇ ರೀತಿ ವೀಕ್ಷಕರೇ, ಕರ್ನಾಟಕದಲ್ಲೂ ಕೂಡ ಗಣರಾಜ್ಯೋತ್ಸವ ಸಂಭ್ರಮ ಮೇಳೈಸಿದೆ. ಕರ್ನಾಟಕದಲ್ಲೂ ಕೂಡ ಸಿದ್ದತೆಗಳು ಆಗ್ತಾ ಇದ್ದಾವೆ. ಎಲ್ಲಾ ಕಡೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಪೊಲೀಸರು ಬಿಗಿ ಭದ್ರತೆ ಏರ್ಪಡಿಸಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಂತೂ ಒಂದು ತಿಂಗಳಿಂದಾನೇ ಬಹಳ ಸ್ಟ್ರಿಕ್ಟ್ ಆದ ಸೆಕ್ಯೂರಿಟಿ ಟೈಟ್ನಿಂಗ್ ಆಗಿರುತ್ತೆ. ಎಲ್ಲಾ ಕಡೆ ಪರಿಶೀಲನೆ ನಡೀತಾ ಇರುತ್ತೆ. ಈ ಸಾರಿ ನಿಮಗೆ ಗೊತ್ತಿದೆ, ಕಳೆದ ಕೆಲವು ದಿನಗಳ ಹಿಂದೆ ನಡೆದಿರತಕ್ಕಂಥ ಭಯೋತ್ಪಾದಕ ಕೃತ್ಯ, ಉಗ್ರ ಕೃತ್ಯಗಳು ಇರಬಹುದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅತ್ಯಂತ ಜಾಗೃತವಾಗಿದ್ದಾರೆ ಪೊಲೀಸರು. ದೊಡ್ಡ ಪ್ರಮಾಣದಲ್ಲಿ ಭದ್ರತೆಗಳನ್ನು ಏರ್ಪಡಿಸಲಾಗಿದೆ. 77ನೇ ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ನವದೆಹಲಿ ಸರ್ವಸನ್ನದ್ದಗೊಂಡಿದೆ. ಅಲ್ಲಿ ಪಥ ಸಂಚಲನ ಆರಂಭ ಆಗತ್ತೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಧ್ವಜಾರೋಹಣವನ್ನು ಕೂಡ ಮಾಡಲಿದ್ದಾರೆ. ಹಾಗೆಯೇ ಪ್ರಧಾನಿಗಳು ಕೂಡ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅನೇಕ ವಿವಿಧ ಆಕರ್ಷಕ ಸ್ತಬ್ಧ ಚಿತ್ರಗಳು ಇರುತ್ತವೆ. ಇಡೀ ಗಣರಾಜ್ಯೋತ್ಸವದ ಸಂಭ್ರಮ ನವದೆಹಲಿಯಲ್ಲಿ ಮೇಳೈಸಿದೆ. ಇಡೀ ಪ್ರಪಂಚದ ಮನಸೂರೆಗೊಳ್ಳುವಂತಹ ಅತ್ಯಾಕರ್ಷಕ ಪಥ ಸಂಚಲನ ದೆಹಲಿಯಲ್ಲಿ ಇವತ್ತು ನಡೆಯುತ್ತೆ. ನಮ್ಮ ಸೇನಾ ಶಕ್ತಿಯ ಅನಾವರಣ ದೆಹಲಿಯಲ್ಲಿ ಆಗತ್ತೆ. ಅದೇ ರೀತಿ ವೀಕ್ಷಕರೇ, ಕರ್ನಾಟಕದಲ್ಲೂ ಕೂಡ ಗಣರಾಜ್ಯೋತ್ಸವ ಸಂಭ್ರಮ ಮೇಳೈಸಿದೆ. ಕರ್ನಾಟಕದಲ್ಲೂ ಕೂಡ ಸಿದ್ದತೆಗಳು ಆಗ್ತಾ ಇದ್ದಾವೆ. ಎಲ್ಲಾ ಕಡೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಪೊಲೀಸರು ಬಿಗಿ ಭದ್ರತೆ ಏರ್ಪಡಿಸಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಂತೂ ಒಂದು ತಿಂಗಳಿಂದಾನೇ ಬಹಳ ಸ್ಟ್ರಿಕ್ಟ್ ಆದ ಸೆಕ್ಯೂರಿಟಿ ಟೈಟ್ನಿಂಗ್ ಆಗಿರುತ್ತೆ. ಎಲ್ಲಾ ಕಡೆ ಪರಿಶೀಲನೆ ನಡೀತಾ ಇರುತ್ತೆ. ಈ ಸಾರಿ ನಿಮಗೆ ಗೊತ್ತಿದೆ, ಕಳೆದ ಕೆಲವು ದಿನಗಳ ಹಿಂದೆ ನಡೆದಿರತಕ್ಕಂಥ ಭಯೋತ್ಪಾದಕ ಕೃತ್ಯ, ಉಗ್ರ ಕೃತ್ಯಗಳು ಇರಬಹುದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅತ್ಯಂತ ಜಾಗೃತವಾಗಿದ್ದಾರೆ ಪೊಲೀಸರು. ದೊಡ್ಡ ಪ್ರಮಾಣದಲ್ಲಿ ಭದ್ರತೆಗಳನ್ನು ಏರ್ಪಡಿಸಲಾಗಿದೆ. 77ನೇ ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ನವದೆಹಲಿ ಸರ್ವಸನ್ನದ್ದಗೊಂಡಿದೆ.